Dear students, welcome to online class. Online class na ಇವತ್ತಿನ ನಮ್ಮ ಟಾಪಿಕ್ ಸಿಂಪಲ್ ಮೋಷನ್ಸ್. ಸೊ ಏನಿದು ಸಿಂಪಲ್ ಮಿಷನ್ಸ್ ಅಂದ್ರೆ? ಸೊ ಹೆಸರಲ್ಲಿದೆ ಸಿಂಪಲ್ ಮಿಷನ್ಸ್ ಅಂತ. ಸೊ ಜನರಲ್ ಆಗಿ ಒಂದು ಸಿಂಪಲ್ ಮಿಷನ್ ಬಗ್ಗೆ ಇಂಟ್ರೊಡಕ್ಷನ್ ನೋಡೋದಾದ್ರೆ, ಸೊ ಸಿಂಪಲ್ ಮಿಷನ್ ಅಂತಕ್ಕಂಥದ್ದು ಒಂದು ಡಿವೈಸ್. ಸೊ ಇದ್ರಲ್ಲಿ ನಾವು ಏನ್ ಮಾಡ್ತೀವಿ, ಒಂದು ಪಾಯಿಂಟ್ ಮತ್ತೆ ಒಂದು ಡೈರೆಕ್ಷನ್ ಅಲ್ಲಿ ನಾವು ಫೋರ್ಸ್ನ ಅಪ್ಲೈ ಮಾಡಿದ್ರೆ, ಸೊ ಅಂದ್ರೆ ಅಪ್ಲೈ ಮಾಡ್ತಕ್ಕಂಥ ಫೋರ್ಸ್ನ ನಾವೇನಂತ ಹೇಳ್ತೀವಿ, ಇಲ್ಲಿ ಎಫರ್ಟ್ ಅಂತ ಹೇಳ್ತೀವಿ. ಸೊ ಎಫರ್ಟ್ನ ಒಂದು ಡೈರೆಕ್ಷನ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಅಪ್ಲೈ ಮಾಡಿದ್ರೆ ಅದು ಮತ್ತೊಂದು ಪಾಯಿಂಟ್ ಅಲ್ಲಿ ಮತ್ತೊಂದು ಡೈರೆಕ್ಷನ್ ಏನಾಗಿ ಲೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಲೋಡ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಡಿವೈಸ್ ಏನಿದೆ, ಸೊ ಅದನ್ನ ನಾವೇನಂತ ಹೇಳ್ತೀವಿ, ಸಿಂಪಲ್ ಮಿಷನ್ಸ್ ಅಂತ ಹೇಳ್ತೀವಿ. ಸೊ ನೋಡೋಣ ನಾವು ಇವಾಗ ಸಿಂಪಲ್ ಮಿಷನ್ಸ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಕೊಟ್ಟಿದ್ದಾರೆ ನೋಡಿ, ಎ ಸಿಂಪಲ್ ಮಿಷನ್ ಇಸ್ ಎ ಡಿವೈಸ್ ದಟ್ ಸಿಂಪ್ಲಿ ಟ್ರಾನ್ಸ್ಫಾರ್ಮ್ ದ ಡೈರೆಕ್ಷನ್ ಆರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಫೋರ್ಸ್ ಬಟ್ ಎ ಲಾರ್ಜರ್ ನಂಬರ್ ಆಫ್ ಮೋರ್ ಕಾಂಪ್ಲೆಕ್ಸ್ ಮಷಿನ್ಸ್ ಎಕ್ಸಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ, ಸೊ ನಾವು ಅಪ್ಲೈ ಮಾಡ್ತಕ್ಕಂಥ ಒಂದು ಡೈರೆಕ್ಷನ್ ಅಲ್ಲಿ ಒಂದು ಪಾಯಿಂಟ್ ನಲ್ಲಿ ನಾವು ಅಪ್ಲೈ ಮಾಡ್ತಕ್ಕಂಥ ಫೋರ್ಸ್ ನ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಇನ್ನೊಂದು ಪಾಯಿಂಟ್ ಅಲ್ಲಿ ಅದನ್ನ ಲೋಡ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಮಿಷಿನ್ಸ್ ನಾವೇನಂತ ಹೇಳ್ತೀವಿ, ಸಿಂಪಲ್ ಮಿಷಿನ್ಸ್ ಅಂತ ಹೇಳ್ತೀವಿ. ಸೊ ಈ ಸಿಂಪಲ್ ಮಿಷಿನ್ಸ್ಗೆ ಈ ಎಕ್ಸಾಂಪಲ್ ನೋಡ್ತಾ ಹೋದ್ರೆ, ಫಸ್ಟ್ ಒನ್ ಲಿವರ್. ಸೊ ಒಂದು ರಿಜಿಡ್ ರಾಡ್ ನ ನಾವೇನಂತ ಹೇಳ್ತೀವಿ, ಲಿವರ್ ಅಂತ ಕರಿತೀವಿ. ಲಿವರ್ ಇಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಸಿಂಪಲ್ ಮಷಿನ್ಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ನೀವು ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದೆ, ನೋಡಿರ್ತೀರಾ, ಸ್ಕ್ರೂ ಜಾಕ್. ಜಾಕ್ ಅಂತ ಏನ್ ಹೇಳ್ತೀವೋ ಅದು. ಸೊ ನೆಕ್ಸ್ಟ್ ವೀಲ್ ಅಂಡ್ ಆಕ್ಸೆಲ್, ಪುಲ್ಲೀಸು, ಇನ್ಕ್ಲೈನ್ಡ್ ಪ್ಲಾನ್ ಅಂದ್ರೆ ಒಂದು ಸ್ಲೋಪ್ ಆಗಿ ಇಳಿಜಾರಾಗಿರ್ತಕ್ಕಂಥ ಒಂದು ಸರ್ಫೇಸ್, ಅದನ್ನು ಇನ್ಕ್ಲೈನ್ಡ್ ಪ್ಲಾನ್ ಅಂತ ಕರಿತೀವಿ. ಸೊ ಎಲ್ಲದನ್ನು ಕೂಡ ನಾವೇನಂತ ಹೇಳ್ತೀವಿ, ಸಿಂಪಲ್ ಮಷಿನ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈ ಸಿಂಪಲ್ ಮಿಷಿನ್ ಸಂಬಂಧಪಟ್ಟಂಗೆ ಕೆಲವೊಂದು ಟರ್ಮ್ಸ್ಗಳು ಈ ಒಂದು ಟಾಪಿಕ್ ಅಲ್ಲಿ ಬರ್ತಾ ಹೋಗ್ತವೆ. ಸೊ ಆ ಟರ್ಮ್ಸ್ಗಳ ಬಗ್ಗೆ ನಾವು ಫಸ್ಟ್ ಇವಾಗ ಏನ್ ಮಾಡ್ತಾ ಹೋಗೋಣ, ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಲೋಡ್ ಆರ್ ವೆಯ್ಟ್. ಸೊ ಈ ಲೋಡ್ ಆರ್ ವೆಯ್ಟ್ ಅಂದ್ರೆ ಏನು? ದಿ ಫೋರ್ಸ್ ಓವರ್ಕಮ್ ಬೈ ದ ಎಫರ್ಟ್ ಇಸ್ ಕಾಲ್ಡ್ ಲೋಡ್ ಆರ್ ವೆಯ್ಟ್ ಅಂತ ಕರಿತೀವಿ. ಸೊ ಇವಾಗ ನಾವು ಒಂದು ಸಿಂಪಲ್ ಮಿಷಿನ್ಸ್ಗೆ ಇನ್ಪುಟ್ ಆಗಿ ಏನ್ ಮಾಡ್ತೀವಿ, ಎಫರ್ಟ್ ನ ಅಪ್ಲೈ ಮಾಡ್ತೀವಿ, ಅಂದ್ರೆ ಒಂದು ಫೋರ್ಸ್ ನ ಹಾಕ್ತಿವಿ. ಆ ಫೋರ್ಸ್ ಏನಾಗುತ್ತೆ, ಆ ಫೋರ್ಸ್ ಎಫೆಕ್ಟ್ಗೆ ಒಂದು ಫೋರ್ಸು ಆ ಸಿಂಪಲ್ ಮಿಷಿನ್ ಇಂದ ಹೊರಗಡೆ ಬರುತ್ತೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಎಫರ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಲೋಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಎಫರ್ಟ್ ಆರ್ ಪವರ್. ದಿ ಫೋರ್ಸ್ ಅಪ್ಲೈ ಟು ಲಿಫ್ಟ್ ದ ಲೋಡ್ ಇಸ್ ಕಾಲ್ಡ್ ಎಫರ್ಟ್ ಆರ್ ಪವರ್ ಅಂತ ಹೇಳ್ತೀವಿ. ಅಥವಾ ದಿ ಫಸ್ಟ್ ಫೋರ್ಸ್ ಅಪ್ಲೈಡ್ ಆನ್ ಮಿಷಿನ್ಸ್ ಇಸ್ ಕಾಲ್ಡ್ ಎಫರ್ಟ್ ಆರ್ ಪವರ್ ಅಂತ ಕರಿತೀವಿ. ಸೊ ಲೋಡ್ ನ ಲಿಫ್ಟ್ ಮಾಡೋದಕ್ಕೆ ನಾವು ಹಾಕ್ತಕ್ಕಂಥ ಫೋರ್ಸ್ ಏನಿರುತ್ತೆ ಅದನ್ನ ನಾವಿಲ್ಲಿ ಎಫರ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸೊ ಇವಾಗ ಒಂದು ಆಟೋಮೊಬೈಲ್ ವೆಹಿಕಲ್ ಪಂಚರ್ ಆದಾಗ ನಾವೇನ್ ಮಾಡ್ತೀವಿ, ಒಂದು ಸ್ಕ್ರೂ ಜಾಕ್, ಸಿಂಪಲ್ ಮಿಷಿನ್ಗೆ ಏನ್ ಯೂಸ್ ಮಾಡ್ತೀವಿ ಅದು ಸಿಂಪಲ್ ಮಿಷಿನ್ ಆಗಿ ಸೊ ಒಂದು ಸ್ಕ್ರೂ ಜಾಕ್ ನ ಯೂಸ್ ಮಾಡ್ತೀವಿ. ಸೊ ಸ್ಕ್ರೂ ಜಾಕ್ ನ ಟೈರ್ ಹತ್ರ ಇಟ್ಬಿಟ್ಟು ನಾವೇನ್ ಮಾಡ್ತೀವಿ, ಆಟೋಮೊಬೈಲ್ ವೆಹಿಕಲ್ ಮೇಲ್ಗಡೆ ಲಿಫ್ಟ್ ಮಾಡೋದಕ್ಕೆ ನಾವೇನ್ ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ ಒಂದು ಫೋರ್ಸ್ ನ ಅಪ್ಲೈ ಮಾಡ್ತೀವಿ ಜಾಕ್ಗೆ. ಆ ಜಾಕ್ಗೆ ನಾವು ಅಪ್ಲೈ ಮಾಡ್ತಕ್ಕಂಥ ಫೋರ್ಸ್ ನಲ್ಲಿ ನಾವ್ ಏನಂತ ಹೇಳ್ತೀವಿ, ಎಫರ್ಟ್ ಅಂತ ಕರಿತೀವಿ. ಸೊ ನಾವು ಫೋರ್ಸ್ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ಲೋಡ್ ಅಂದ್ರೆ ಆಟೋಮೊಬೈಲ್ ವೆಹಿಕಲ್ ಏನಾಗ್ತಾ ಹೋಗುತ್ತೆ, ಮೇಲ್ಗಡೆ ಲಿಫ್ಟ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಇಲ್ಲಿ ಏನಂತ ಹೇಳ್ತೀವಿ, ಲೋಡ್ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಫುಲ್ಕ್ರಮ್. ಸೊ ಫುಲ್ಕ್ರಮ್ ಅಂದ್ರೆ ಏನು? ಇಟ್ ಈಸ್ ಎ ಫಿಕ್ಸ್ಡ್ ಪಾಯಿಂಟ್ ಇನ್ ದಿ ಮಷಿನ್ಸ್ ಅರೌಂಡ್ ವಿಚ್ ದಿ ಮಷಿನ್ ರೊಟೇಟ್ಸ್ ಇಸ್ ಕಾಲ್ಡ್ ಫುಲ್ಕ್ರಮ್ ಅಂತ ಕರಿತೀವಿ. ಸೊ ಇವಾಗ ಸ್ಕ್ರೂ ಜಾಕ್ ಅಂತ ನಾವು ಎಕ್ಸಾಂಪಲ್ ತಗೊಂಡಿದ್ವಿ. ಆ ಸ್ಕ್ರೂ ಜಾಕ್ ಸುಮ್ಮನೆ ಫೋರ್ಸ್ ನಾವೆಲ್ಲ ಅಪ್ಲೈ ಮಾಡ್ತೀವಿ, ಒಂದು ಲಿವರ್ ನ ತಗೊಂಡು ಏನ್ ಮಾಡ್ತೀವಿ, ಸೊ ಒಂದು ಫಿಕ್ಸ್ಡ್ ಪಾಯಿಂಟ್ಗೆ ಫಿಕ್ಸ್ ಮಾಡಿ ಲಿವರ್ ನ ತಿರುಗಿಸ್ತೀವಿ. ಸೊ ಜಸ್ಟ್ ಆ ಲಿವರ್ ನ ಫಿಕ್ಸ್ ಮಾಡ್ತಕ್ಕಂಥ ಪಾಯಿಂಟ್ ಏನಿರುತ್ತೆ, ಆ ಒಂದು ಮಿಷಿನ್ ನ ರೊಟೇಟ್ ಮಾಡೋದಕ್ಕೆ ಅಂದ್ರೆ ಆ ಸಿಂಪಲ್ ಮಿಷಿನ್ ಅಂದ್ರೆ ಜಾಕ್ ನ ರೊಟೇಟ್ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಲಿವರ್ ನ ಫಿಕ್ಸ್ ಮಾಡ್ತಕ್ಕಂಥ ಪಾಯಿಂಟ್ ನ ನಾವೇನಂತ ಹೇಳ್ತೀವಿ, ಇಲ್ಲಿ ಫುಲ್ಕ್ರಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಮೆಕ್ಯಾನಿಕಲ್ ಅಡ್ವಾಂಟೇಜ್. ಸೊ ಯಾಂತ್ರಿಕ ಉಪಯೋಗ ಅಂತ ಹೇಳ್ತೀವಿ. ಸೊ ಏನಿದು ಮೆಕ್ಯಾನಿಕಲ್ ಅಡ್ವಾಂಟೇಜ್ ಅಂದ್ರೆ, ದಿ ರೇಷಿಯೋ ಆಫ್ ದಿ ಲೋಡ್ ಟು ದಿ ಎಫರ್ಟ್ ಇಸ್ ಕಾಲ್ಡ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಆಫ್ ದಿ ಮಿಷಿನ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ನಾವು ಸ್ಕ್ರೂ ಜಾಕ್ ಎಕ್ಸಾಂಪಲ್ ತಗೊಂಡಿದ್ವಿ. ಸೊ ನಾವ್ ಎಷ್ಟು ಲೋಡ್ ನ ಅಂದ್ರೆ ಎಫರ್ಟ್ ನ ಅಪ್ಲೈ ಮಾಡಿದ್ವೋ, ನಾವು ಎಷ್ಟು ಎಫರ್ಟ್ ನ ಅಪ್ಲೈ ಮಾಡಿದ್ವೋ ಅದರಿಂದ ಎಷ್ಟು ಲೋಡ್ ಆಚೆ ಬಂದಿದೆ.
ಸೊ ಇವೆರಡರ ನಡುವೆ ಇರ್ತಕ್ಕಂಥ ಒಂದು ಅನುಪಾತನ ನಾವೇನಂತ ಹೇಳ್ತೀವಿ, ಮೆಕ್ಯಾನಿಕಲ್ ಅಡ್ವಾಂಟೇಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಆಟೋಮೊಬೈಲ್ ವೆಹಿಕಲ್ ನ ಲಿಫ್ಟ್ ಮಾಡೋದಕ್ಕೆ ನಾವು ಸಿಂಪಲ್ ಮಿಷಿನ್ಗೆ 10 kg ಫೋರ್ಸ್ ನ ಅಪ್ಲೈ ಮಾಡಿದೀವಿ ಅಂದ್ರೆ ಅದರಿಂದ ಒಂದು 50 kg ವೆಯ್ಟ್ ಇರ್ತಕ್ಕಂಥ ಆಟೋಮೊಬೈಲ್ ವೆಹಿಕಲ್ ಲಿಫ್ಟ್ ಆಯ್ತು ಅಂದ್ರೆ, ಸೊ 10 ಮತ್ತೆ ಈ 50 ಏನಿರುತ್ತೆ, ಸೊ ಅವೆರಡು ನಡುವೆ ಇರ್ತಕ್ಕಂಥ ಕಂಪ್ಯಾರಿಸನ್ ರೇಷಿಯೋ ಅನುಪಾತ ಏನಿರುತ್ತೆ, ಸೊ ಅದನ್ನ ನಾವೇನಂತ ಹೇಳ್ತೀವಿ, ಮೆಕ್ಯಾನಿಕಲ್ ಅಡ್ವಾಂಟೇಜ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಇಟ್ ಈಸ್ ಸಿಂಪ್ಲಿ ಎಕ್ಸ್ಪ್ರೆಸ್ಡ್ ಇನ್ ಎ ನಂಬರ್. ಸೊ ಈ ಮೆಕ್ಯಾನಿಕಲ್ ಅಡ್ವಾಂಟೇಜ್ ನ ನಾವೇನ್ ಮಾಡ್ತಾ ಹೋಗ್ತೀವಿ, ನಂಬರ್ ಇಂದ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಯಾವುದೇ ಯೂನಿಟ್ ಇರೋದಿಲ್ಲ. ಸೊ ನೆಕ್ಸ್ಟ್, ಮೆಕ್ಯಾನಿಕಲ್ ಅಡ್ವಾಂಟೇಜ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಶಾರ್ಟ್ ಫಾರ್ಮುಲಾ MA ಅಂತ ಕರಿತೀವಿ. M ಮೀನ್ಸ್ ಮೆಕ್ಯಾನಿಕಲ್, A ಮೀನ್ಸ್ ಅಡ್ವಾಂಟೇಜ್ ಅಂತ. ಸೊ MA ಇಸ್ ಈಕ್ವಲ್ ಟು ಲೋಡ್ ಬೈ ಎಫರ್ಟ್. ಸೊ ಲೋಡ್ ನ ನಾವಿಲ್ಲಿ ವೆಯ್ಟ್ ಅಂತ ಕರಿತೀವಿ, W. ಸೊ W ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಫರ್ಟ್ ನ ನಾವು P, ಪವರ್ ಅಂತ ಕೂಡ ಕರಿತೀವಿ. P ಇಂದ ಏನ್ ಮಾಡ್ತಾ ಹೋಗ್ತೀವಿ, ನಾವಿಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಬರುತ್ತೆ ವೆಲಾಸಿಟಿ ರೇಷಿಯೋ ಅಂತ. ಸೊ ಹಂಗಂದ್ರೆ ಇಟ್ ಇಸ್ ದ ರೇಷಿಯೋ ಬಿಟ್ವೀನ್ ದ ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಎಫರ್ಟ್ ಟು ದ ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಲೋಡ್. ಸೊ ಅಂದ್ರೆ ಇವಾಗ ನಾವ್ ಏನ್ ಮಾಡ್ತೀವಿ, ಆಟೋಮೊಬೈಲ್ ವೆಹಿಕಲ್ ನ ಲಿಫ್ಟ್ ಮಾಡೋದಕ್ಕೆ ಸೊ ನಾವು ಏನ್ ಮಾಡ್ತಾ ಹೋಗ್ತೀವಿ, ಎಫರ್ಟ್ ನ ಅಪ್ಲೈ ಮಾಡ್ತೀವಿ. ಸೊ ನಾವು ಅಪ್ಲೈ ಮಾಡಿರ್ತಕ್ಕಂಥ ಎಫರ್ಟ್ ನ ಡಿಸ್ಟೆನ್ಸ್ ಮತ್ತೆ ಆ ಎಫರ್ಟ್ ಇಂದ ಲೋಡ್ ಲಿಫ್ಟ್ ಆಗಿರ್ತಕ್ಕಂಥ ಡಿಸ್ಟೆನ್ಸ್ ಏನಿರುತ್ತೆ, ಸೊ ಅವೆರಡರ ನಡುವೆ ಇರ್ತಕ್ಕಂಥ ಅನುಪಾತ ನಾವೇನಂತ ಹೇಳ್ತೀವಿ, ವೆಲಾಸಿಟಿ ರೇಷಿಯೋ ಅಂತ ಕರಿತೀವಿ. ಸೊ ಇದನ್ನು ಕೂಡ ನಾವು ನಂಬರ್ ಇಂದ ಎಕ್ಸ್ಪ್ರೆಸ್ ಮಾಡ್ತೀವಿ. ಇದನ್ನ ಯಾವುದೇ ಯೂನಿಟ್ ಇಂದ ನಾವ್ ಏನ್ ಮಾಡ್ತಾ ಹೋಗಲ್ಲ, ಎಕ್ಸ್ಪ್ರೆಸ್ ಮಾಡಲಿ. ಇಟ್ ಈಸ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಇನ್ ಎ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಂಬರ್ ಅಲ್ಲಿ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ನೆಕ್ಸ್ಟ್, ಈ ವೆಲಾಸಿಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ. ಸೊ ವೆಲಾಸಿಟಿ ರೇಷಿಯೋ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಎಫರ್ಟ್ ಟು ದ ಡಿಸ್ಟೆನ್ಸ್ ಮೂವ್ಡ್ ಬೈ ಲೋಡ್ ಅಂತ ಹೇಳ್ತೀವಿ. ಅಂದ್ರೆ ವೆಲಾಸಿಟಿ ರೇಷಿಯೋ ಡೆಫಿನೇಷನ್ ಏನಪ್ಪಾ ಅಂದ್ರೆ, ಇಟ್ ಈಸ್ ದಿ ರೇಷಿಯೋ ಬಿಟ್ವೀನ್ ದಿ ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಎಫರ್ಟ್ ಟು ದ ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಲೋಡ್. ಸೊ ಅದನ್ನ ಇಲ್ಲಿ ಹಾಕಿದೀವಿ, ಡಿಸ್ಟೆನ್ಸ್ ಮೂವ್ಡ್ ಬೈ ಎಫರ್ಟ್, ಡಿಸ್ಟೆನ್ಸ್ ಮೂವ್ಡ್ ಬೈ ಲೋಡ್. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ ವೆಲಾಸಿಟಿ ರೇಷಿಯೋ ಆಫ್ ನಾವೇನ್ ಮಾಡ್ತಾ ಹೋಗ್ಬೋದು, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಎಫಿಸಿಯನ್ಸಿ. ಸೊ ಇವಾಗ ನಾವು ಒಂದು ಸಿಂಪಲ್ ಮಿಷಿನ್ಗೆ ಎಫರ್ಟ್ ನ ಅಪ್ಲೈ ಮಾಡಿದೀವಿ, ಅದರಿಂದ ಲೋಡ್ ಬಂದಿದೆ. ಸೊ ಇವಾಗ ನಾವು 10 kg ಲೋಡ್ ನ ಅಪ್ಲೈ ಮಾಡಿದೀವಿ ಅಂದ್ರೆ, ಸೊ ಅದರಿಂದ ಒಂದು 100 kg ಅಷ್ಟು ಲೋಡ್ ಆಚೆ ಬಂದಿದೆ ಅಂದ್ರೆ, ಸೊ ಅದರ ಅನುಪಾತ ಸೊ 1:100 ಆಗುತ್ತೆ. ಸೊ ಅಂದ್ರೆ ಆ ಮಿಷನ್ ಎಫಿಸಿಯನ್ಸಿ 1000% ಆಗುತ್ತೆ. ಎಷ್ಟು ಪರ್ಸೆಂಟ್ ಆಗುತ್ತೆ, 1000% ಆಗುತ್ತೆ. ಅಂದ್ರೆ ನಾವು 10 kg ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಅದರಿಂದ 100 kg ಫೋರ್ಸ್ ಆಚೆ ಕಡೆ ಬರುತ್ತೆ ಅಂದ್ರೆ ಅದರ ಎಫಿಸಿಯನ್ಸಿ ಎಷ್ಟಾಗ್ತಾ ಹೋಗೋ ಅಂದ್ರೆ 1000% ಅಷ್ಟು ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಸೊ ಅಂದ್ರೆ 1 kg ಫೋರ್ಸ್ ನ ಅಪ್ಲೈ ಮಾಡಿದ್ರೆ 1 kg ಲೋಡ್ ಆಚೆ ಬಂದ್ರೆ ಅದನ್ನ 100% ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು 10 kg ಫೋರ್ಸ್ ನ ಅಪ್ಲೈ ಮಾಡಿದ್ವಿ, 100 kg ಬರುತ್ತೆ ಅದರಿಂದ ಅಂದ್ರೆ, ಸೊ ಅದ್ರದ್ದು 1000% ಆಗುತ್ತೆ. ಸೊ ಇಲ್ಲಿ ಎಫಿಸಿಯನ್ಸಿ ಅದನ್ನ ನಾವಿಲ್ಲಿ ಏನಂತ ಹೇಳ್ತೀವಿ, ಎಫಿಸಿಯನ್ಸಿ ಇಲ್ಲಿ ಕೊಟ್ಟಿದ್ರೆ ರೇಷಿಯೋ ಆಫ್ ದಿ ಔಟ್ಪುಟ್ ಟು ದಿ ಇನ್ಪುಟ್ ಆಫ್ ಮಷಿನ್ಸ್ ಇಸ್ ನೋನ್ ಆಸ್ ದಿ ಎಫಿಸಿಯನ್ಸಿ. ಸೊ ಅಂದ್ರೆ ಇನ್ಪುಟ್ ಇಟ್ ಮೀನ್ಸ್ ಎಫರ್ಟ್, ಔಟ್ಪುಟ್ ಅಂದ್ರೆ ಔಟ್ಪುಟ್ ಇಟ್ ಮೀನ್ಸ್ ಲೋಡ್. ಸೊ ಈ ಔಟ್ಪುಟ್ ಮತ್ತೆ ಇನ್ಪುಟ್ ನ ನಡುವೆ ಇರ್ತಕ್ಕಂಥ ಒಂದು ರೇಷಿಯೋನ ನಾವೇನಂತ ಹೇಳ್ತೀವಿ, ಎಫಿಸಿಯನ್ಸಿ ಅಂತ ಹೇಳ್ತೀವಿ. ಸೊ ಈ ಸಿಂಪಲ್ ಮಿಷಿನ್ಗೆ ರಿಲೇಟೆಡ್ ಆಗಿ ನಾವೇನಂತ ಹೇಳ್ತೀವಿ, ಇನ್ ಸಿಂಪಲ್ ಮಿಷಿನ್ ದಿ ರೇಷಿಯೋ ಆಫ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಟು ದಿ ವೆಲಾಸಿಟಿ ರೇಷಿಯೋ ಈಸ್ ಆಲ್ಸೋ ನೋನ್ ಆಸ್ ಎಫಿಸಿಯನ್ಸಿ ಆಫ್ ಮಿಷಿನ್ಸ್. ಸೊ ನಾವು ಇನ್ ಸಿಂಪಲ್ ಮಿಷಿನ್ಗೆ ಸಂಬಂಧಪಟ್ಟಂಗೆ ಇಟ್ ಈಸ್ ದಿ ರೇಷಿಯೋ ಬಿಟ್ವೀನ್ ದಿ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಟು ದ ವೆಲಾಸಿಟಿ ರೇಷಿಯೋ ಆಲ್ಸೋ ನೋನ್ ಆಸ್ ದಿ ಎಫಿಸಿಯನ್ಸಿ ಆಫ್ ಮಿಷಿನ್ಸ್. ಸೊ ಅಂದ್ರೆ ಈ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಮತ್ತೆ ವೆಲಾಸಿಟಿ ರೇಷಿಯೋ ಏನಿರುತ್ತೆ, ಸೊ ಅದರ ನಡುವೆ ಇರತಕ್ಕಂಥ ಅನುಪಾತನ ನಾವೇನಂತ ಹೇಳ್ತೀವಿ, ಎಫಿಸಿಯನ್ಸಿ ಆಫ್ ಮಿಷಿನ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಎಫಿಸಿಯನ್ಸಿನ ನಾವು ಯಾವಾಗಲೂ ಕೂಡ ಪರ್ಸೆಂಟೇಜ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ಎಫಿಸಿಯನ್ಸಿ ಇಸ್ ಜನರಲಿ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್. ಸೊ ಎಫಿಸಿಯನ್ಸಿನ ನಾವು ಯಾವತ್ತೂ ಕೂಡ ಪರ್ಸೆಂಟೇಜ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಸೊ ಎಫಿಸಿಯನ್ಸಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಔಟ್ಪುಟ್ ಮತ್ತೆ ಇನ್ಪುಟ್ ಕೊಟ್ಟಾಗ ಫಾರ್ಮುಲಾ ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಇಂಟು 100. ಸೊ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಅಥವಾ ವೆಲಾಸಿಟಿ ರೇಷಿಯೋನ ಕೊಟ್ಟಾಗ ಕ್ಯಾಲ್ಕುಲೇಟ್ ಮಾಡೋದು ಮೆಕ್ಯಾನಿಕಲ್ ಅಡ್ವಾಂಟೇಜ್ ಡಿವೈಡೆಡ್ ಬೈ ವೆಲಾಸಿಟಿ ರೇಷಿಯೋ. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ ನಾವು ಎಫಿಸಿಯನ್ಸಿ ಆಫ್ ದ ಸಿಂಪಲ್ ಮಿಷಿನ್ಸ್ ಏನಿರುತ್ತೆ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್, ಸೊ ಇದಕ್ಕೆ ರಿಲೇಟೆಡ್ ಆಗಿ ಒಂದೆರಡು ಪ್ರಾಬ್ಲಮ್ಸ್ ಇದೆ, ಅದನ್ನ ನೋಡ್ತಾ ಹೋದ್ರೆ ಫಸ್ಟ್ ಒಂದು ಪ್ರಾಬ್ಲಮ್ ಏನ್ ಕೊಟ್ರೆ, ಕ್ಯಾಲ್ಕುಲೇಟ್ ದಿ ಮೆಕ್ಯಾನಿಕಲ್ ಅಡ್ವಾಂಟೇಜ್ ವೆಲಾಸಿಟಿ ರೇಷಿಯೋ ಅಂಡ್ ಎಫಿಸಿಯನ್ಸಿ ಇಫ್ ಎ ಮಷಿನ್ ಮಾಸ್ ಆಫ್ 120 kg is lifted to a height of 5 meter by a force of 60 kg ಮೂವಿಂಗ್ 15 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ನಾವು ಫಸ್ಟ್ ಒಂದು ಮೆಕ್ಯಾನಿಕಲ್ ಅಡ್ವಾಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು, ವೆಲಾಸಿಟಿ ರೇಷಿಯೋನು ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಎಫಿಸಿಯನ್ಸಿ ಆಫ್ ದಿ ಮಿಷಿನ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಮೂರನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅವರು
ಕೆಲವೊಂದು ಲೋಡ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಏನಪ್ಪಾ ಅಂದ್ರೆ ಮಷಿನ್ ಮಾಸ್ 120 kg ಇದೆ. ಮಷಿನ್ ಮಾಸ್ ಆಫ್ 120 kg ಈ ಲಿಫ್ಟೆಡ್ ಟು ಹೈಟ್ ಆಫ್ 5 ಮೀಟರ್. ಅಂದ್ರೆ 120 kg ನ 5 ಮೀಟರ್ಗೆ ಲಿಫ್ಟ್ ಮಾಡಬೇಕು. ಸೊ ಇಲ್ಲಿ ಡಿಸ್ಟೆನ್ಸ್ ಮೂಡ್ ಬೈ 4 ಮತ್ತೆ ಡಿಸ್ಟೆನ್ಸ್ ಮೂಡ್ ಬೈ ಎಫರ್ಟ್ ಕೊಟ್ಟಿದ್ದಾರೆ. ಫೋರ್ಸ್ ಆಫ್ 60 kg ಮೂವಿಂಗ್ 15 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1 by 1 ಹಾಕೋತಾ ಅವರ ಲೋಡ್ ಕೊಟ್ಟಿದ್ದಾರೆ ಎಷ್ಟು ವೆಯ್ಟ್. ಸೊ 120 kg ಕೊಟ್ಟಿದ್ದಾರೆ, ಇದನ್ನ ಹಾಕೊಂಡಿದೀವಿ. ಡಿಸ್ಟೆನ್ಸ್ ಮೂಡ್ ಬೈ ಲೋಡ್. ಸೊ 120 kg ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ 5 ಮೀಟರ್ ಹಾಕೊಂಡಿದೀವಿ. ಸೊ ನೆಕ್ಸ್ಟ್ ಪವರ್ ಅಥವಾ ಎಫರ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಟ್ಟಿದ್ದಾರೆ 60 kg ಹಾಕೊಂಡಿದೀವಿ. ನೆಕ್ಸ್ಟ್ ಡಿಸ್ಟೆನ್ಸ್ ಮೂಡ್ ಬೈ ದಿ ಪವರ್. ಸೊ ಎಷ್ಟು ಕೊಟ್ಟಿದ್ದಾರೆ 15 ಮೀಟರ್ ಕೊಟ್ಟಿದ್ದಾರೆ ಇದು. ಸೊ ಹಾಕೊಂಡಿದೀವಿ. ಸೊ ಫಸ್ಟ್ ಒನ್ ಯಾವ್ದು ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ಮೆಕ್ಯಾನಿಕಲ್ ಅಡ್ವಾಂಟೇಜ್. ಸೊ ಮೆಕ್ಯಾನಿಕಲ್ ಅಡ್ವಾಂಟೇಜ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಈಕ್ವಲ್ ಟು ಲೋಡ್ ಬೈ ಎಫರ್ಟ್. ಸೊ ಲೋಡ್ ಕೊಟ್ಟಿದ್ದಾರೆ 120 kg ಹಾಕೊಂಡಿದೀವಿ. ಸೊ ಪವರ್ ಅಥವಾ ಎಫರ್ಟ್ ಕೊಟ್ಟಿದ್ದಾರೆ 60 kg ಹಾಕೊಂಡಿದೀವಿ. ಸೊ 120 ಡಿವೈಡೆಡ್ ಬೈ 60 ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಎಷ್ಟಿರುತ್ತೆ 2. ಸೊ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಯಾವುದೇ ಯೂನಿಟ್ ಇಲ್ಲ. ಇಟ್ಸ್ ಎ ಯೂನಿಟ್ ಲೆಸ್ ಕ್ವಾಂಟಿಟಿ. ಇಟ್ಸ್ ರೆಪ್ರೆಸೆಂಟೆಡ್ ಓನ್ಲಿ ಇನ್ ಎ ನಂಬರ್ಸ್ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಮೆಕ್ಯಾನಿಕಲ್ ಅಡ್ವಾಂಟೇಜ್ 2 ಬಂದಿದೆ. ಸೊ ನೆಕ್ಸ್ಟ್ ಒನ್ ಈಗ ವೆಲಾಸಿಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ವೆಲಾಸಿಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಡಿಸ್ಟೆನ್ಸ್ ಮೂಡ್ ಬೈ ಎಫರ್ಟ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಮೂಡ್ ಬೈ ಲೋಡ್. ಡಿಸ್ಟೆನ್ಸ್ ಮೂಡ್ ಬೈ ಎಫರ್ಟ್ ಕೊಟ್ಟಿದ್ದಾರೆ 15 ಮೀಟರ್. ಡಿಸ್ಟೆನ್ಸ್ ಮೂಡ್ ಬೈ ಲೋಡ್ ಕೊಟ್ಟಿದ್ದಾರೆ 5 ಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಮೂಡ್ ಬೈ ಲೋಡ್ 5 ಮೀಟರ್ ಕೊಟ್ಟಿದ್ದಾರೆ ಹಾಕೊಂಡಿದೀವಿ. ಸೊ 15 ಡಿವೈಡೆಡ್ ಬೈ 5 ಮಾಡಿದ್ರೆ 3 ಬರುತ್ತೆ. ಸೊ ನೆಕ್ಸ್ಟ್ ನಾವು ಎಫಿಸಿಯನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಫಿಸಿಯನ್ಸಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಡಿವೈಡೆಡ್ ಬೈ ವೆಲಾಸಿಟಿ ರೇಷಿಯೋ. ಸೊ ಮೆಕ್ಯಾನಿಕಲ್ ಅಡ್ವಾಂಟೇಜ್ 2 ಹಾಕೊಂಡಿದೀವಿ, ವೆಲಾಸಿಟಿ ರೇಷಿಯೋ 3 ಹಾಕೊಂಡಿದೀವಿ ಇಂಟು 100. ಇಟ್ ಮೀನ್ಸ್ ಎಫಿಸಿಯನ್ಸಿನ ಯಾವತ್ತು ಪರ್ಸೆಂಟೇಜ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೆಂಟ್ ಮೀನ್ಸ್ 100 ಹಾಕೊಂಡಿದೀವಿ. ಸೊ 2/3 ಇಂಟು 100 ಮಾಡಿದ್ರೆ 66.66% ಆಗುತ್ತೆ. ಅಂದ್ರೆ ಎಫಿಸಿಯನ್ಸಿ ಆಫ್ ಸಿಂಪಲ್ ಮಿಷಿನ್ಸ್ ಎಷ್ಟಿರುತ್ತೆ 66.66% ಅಷ್ಟು ಇರುತ್ತೆ. ಇದು ಒಂದು ಪ್ರಾಬ್ಲಮ್. ಸೊ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡೋದಾದ್ರೆ ಕ್ಯಾಲ್ಕುಲೇಟ್ ದಿ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಅಂಡ್ ಎಫಿಸಿಯನ್ಸಿ ಆಫ್ ಎ ಮಿಷಿನ್ if the effort applied 300 kg and load of 900 kg is lifted by a simple machines having velocity ratio 4 meter ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ವೆಲಾಸಿಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ, ಆಟೋಮೆಟಿಕಲಿ ಅವರೇ ವೆಲಾಸಿಟಿ ರೇಷಿಯೋ 4 ಕೊಟ್ಟಿದ್ದಾರೆ. ಸೊ ನಾವು ಈಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಮೆಕ್ಯಾನಿಕಲ್ ಅಡ್ವಾಂಟೇಜ್ ಮತ್ತೆ ಎಫಿಸಿಯನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ಲೋಡು 900 kg. ಸೊ ಎಫರ್ಟ್ ಕೊಟ್ಟಿದ್ದಾರೆ 300 kg. ಸೊ ವೆಲಾಸಿಟಿ ರೇಷಿಯೋ ಕೊಟ್ಟಿದ್ದಾರೆ ಎಷ್ಟು 4 ಕೊಟ್ಟಿದ್ದಾರೆ. ಸೊ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಫಾರ್ಮುಲಾ ಲೋಡ್ ಬೈ ಎಫರ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಲೋಡು 900 kg ಹಾಕೊಂಡಿದೀವಿ. ಸೊ ಎಫರ್ಟ್ 300 kg. 900 ಡಿವೈಡೆಡ್ ಬೈ 300 ಇಸ್ ಈಕ್ವಲ್ ಟು 3. ಅಂದ್ರೆ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇವಾಗ ನಮಗೆ ಗೊತ್ತಾಯ್ತು. ಸೊ ನೆಕ್ಸ್ಟ್ ಇವಾಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಎಫಿಸಿಯನ್ಸಿ. ಸೊ ಎಫಿಸಿಯನ್ಸಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಡಿವೈಡೆಡ್ ಬೈ ವೆಲಾಸಿಟಿ ರೇಷಿಯೋ ಇಂಟು 100. ಸೊ ಇಲ್ಲಿ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಕ್ಯಾಲ್ಕುಲೇಟ್ ಮಾಡಿದೀವಿ 3 ಬಂದಿದೆ. ಸೊ ಆಲ್ರೆಡಿ ಆಟೋಮೆಟಿಕ್ ಆಗಿ ಅವರೇ ಕೊಟ್ಟಿದ್ದಾರೆ ವೆಲಾಸಿಟಿ ರೇಷಿಯೋನ 4 ಬಂದಿದೆ. 3/4 ಇಂಟು 100 ಮಾಡಿದ್ರೆ 75%. ಅಂದ್ರೆ ಎಫಿಸಿಯನ್ಸಿ ಆಫ್ ಸಿಂಪಲ್ ಮಿಷನ್ಸ್ ಎಷ್ಟು ಇರುತ್ತಪ್ಪ ಅಂದ್ರೆ 75% ಅಷ್ಟು ಇರುತ್ತೆ. ಸೊ ಇದಿಷ್ಟು ನಾವೇನ್ ಮಾಡಿದ್ವಿ ಇವಾಗ ಸಿಂಪಲ್ ಮಿಷನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಇವಾಗ ನಾವು ಲಿವರ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಒಂದು ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್, ಲಿವರ್ ಅಂಡ್ ಇಟ್ಸ್ ಟೈಪ್ ಅಂತ. ಸೊ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಲಿವರ್ ಅಂದ್ರೆ ಏನು? ಲಿವರ್ ಇಸ್ ಎ ರಿಜಿಡ್ ರಾಡ್. ಸೊ ಒಂದು ರಿಜಿಡ್ ರಾಡ್ ನಾವೇನಂತ ಹೇಳ್ತೀವಿ ಲಿವರ್ ಅಂತ ಕರಿತೀವಿ. ಸೊ ಅದು ಸ್ಕ್ವಯರ್ ಶೇಪ್ ಅಲ್ಲಾದ್ರೂ ಇರ್ಬೋದು, ರೌಂಡ್ ಶೇಪ್ ಅಲ್ಲಾದ್ರೂ ಇರ್ಬೋದು, ಜಸ್ಟ್ ಒಂದು ರಿಜಿಡ್ ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂಥ ಒಂದು ರಾಡ್ ನಾವೇನಂತ ಹೇಳ್ತೀವಿ ಇಟ್ಸ್ ಕಾಲ್ಡ್ ಲಿವರ್ ಅಂತ ಹೇಳ್ತೀವಿ. ಸೊ ಎ ಲಿವರ್ ಇಸ್ ಎ ರಿಜಿಡ್ ರಾಡ್ ವಿಚ್ ರೊಟೇಟ್ ಅಬೌಟ್ ಎ ಫಿಕ್ಸ್ಡ್ ಪಾಯಿಂಟ್ ಕಾಲ್ಡ್ ದಿ ಫಲ್ಕ್ರಮ್. ಸೊ ಒಂದು ರಿಜಿಡ್ ರಾಡ್ ನ ಒಂದು ಫಿಕ್ಸ್ಡ್ ಪಾಯಿಂಟ್ ಅಲ್ಲಿ ರೊಟೇಟ್ ಮಾಡ್ತೀವಿ. ಆ ರಾಡ್ ನ ರೊಟೇಟ್ ಮಾಡ್ತಕ್ಕಂಥ ಪಾಯಿಂಟ್ ನ ನಾವೇನಂತ ಹೇಳ್ತೀವಿ ಫಲ್ಕ್ರಮ್ ಅಂತ ಇಲ್ಲಿ ನಾವು ಕರಿತೀವಿ. ಸೊ ಇಲ್ಲಿ ಲಿವರ್ ಅಂದ್ರೆ ಎ ರಿಜಿಡ್ ರಾಡ್ ಇಸ್ ಕಾಲ್ಡ್ ಎ ಲಿವರ್. ಅದನ್ನ ರೊಟೇಟ್ ಮಾಡ್ತಕ್ಕಂಥ ಫಿಕ್ಸ್ ಮಾಡಿ ಅದನ್ನ ರೊಟೇಟ್ ಮಾಡ್ತಕ್ಕಂಥ ಪಾಯಿಂಟ್ ಏನ್ ಕರಿತೀವಿ ನಾವು ಫಲ್ಕ್ರಮ್ ಅಂತ ಕರಿತೀವಿ. ಸೊ ಈ ಲಿವರ್ಗೆ ಎಕ್ಸಾಂಪಲ್ಸ್ ನೋಡ್ತಾ ಹೋದ್ರೆ ಕಟಿಂಗ್ ಪ್ಲೇಯರ್ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಕಟಿಂಗ್ ಪ್ಲೇಯರ್ ಇಸ್ ಆಲ್ಸೋ ಒನ್ ಆಫ್ ದಿ ಎಕ್ಸಾಂಪಲ್ ಆಫ್ ಲಿವರ್.
ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗ್ಬೋದು ಡ್ರಾಯಿಂಗ್ಸ್ ಅಲ್ಲಿ ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಲಿವರ್. ಸೊ ನೆಕ್ಸ್ಟ್ ಪೇರ್ ಆಫ್ ಸಿಸರ್ಸ್, ಕತ್ರಿ ನೀವು ಆಲ್ರೆಡಿ ಕೇಳಿದ್ದೀರಾ. ಸೊ ನೆಕ್ಸ್ಟ್ ಕ್ರೌಬರ್, ಕ್ರೌಬರ್ ಅಂದ್ರೆ ಸನ್ನೆ ಅಂತ ಕೇಳಿರ್ತೀರಾ. ನೆಕ್ಸ್ಟ್ ಬೀಮ್ ಬ್ಯಾಲೆನ್ಸ್, ಬೀಮ್ ಬ್ಯಾಲೆನ್ಸ್ ಅಂದ್ರೆ ಕೈನಲ್ಲಿ ಹಿಡ್ಕೊಂಡು ತೂಕ ಮಾಡ್ತಾರೆ ಒಂದು, ಅದನ್ನ ಬೀಮ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಹ್ಯಾಂಡ್ ಪಂಪ್, ಸೊ ಎಲ್ಲವುದು ಕೂಡ ಲಿವರ್ಗೆ ಎಕ್ಸಾಂಪಲ್ಸ್. ಸೊ ಇಲ್ಲಿ ಡ್ರಾಯಿಂಗ್ಸ್ ಅಲ್ಲಿ ನೋಡಿರ್ಬೋದು, ಇಲ್ಲಿ ಸಿಸರ್ ಇದೆ, ಇಲ್ಲಿ ಸೀಸಾ ಇದೆ. ಸೊ ನೆಕ್ಸ್ಟ್ ಲೆಮನ್ ಸ್ಕ್ವೀಜರ್ ಇದೆ. ಸೊ ನೆಕ್ಸ್ಟ್ ನೈಲ್ ಕಟ್ರ್ ಇದೆ. ಸೊ ಇಲ್ಲಿ ಸ್ಕ್ವೀಜರ್ ಇದೆ. ಸೊ ಎಲ್ಲದನ್ನು ಕೂಡ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಎಕ್ಸಾಂಪಲ್ಸ್ ಆಫ್ ಲಿವರ್ಸ್ ಅಂತ ಕರಿತೀವಿ. ಸೊ ಎಲ್ಲವುದು ಕೂಡ ಇವನ್ನೆಲ್ಲವುದು ಕೂಡ ನಾವು ಲಿವರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ದಿ ಡಿಸ್ಟೆನ್ಸ್ ಆಫ್ ದಿ ಲೋಡ್ ಫ್ರಮ್ ದಿ ಫಲ್ಕ್ರಮ್ ಇಸ್ ಕಾಲ್ಡ್ ಎ ಲೋಡ್ ಆರ್ಮ್ ಅಂತ ಕರೀತಾರೆ. ದಿ ಡಿಸ್ಟೆನ್ಸ್ ಆಫ್ ದಿ ಲೋಡ್. ಸೊ ಇಲ್ಲಿ ಜಸ್ಟ್ ಇದೊಂದು ನಾವು ಲಿವರ್ ಅಂತ ತಿಳ್ಕೊಂಡ್ರೆ, ಸೊ ಫಸ್ಟ್ ನಾವೊಂದು ಈ ಸಿಸರ್ನ ಯೂಸ್ ಮಾಡಿ ಒಂದು ಪೇಪರ್ನ ಕಟ್ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲಿ ಒಂದು ಪೇಪರ್ನ ಹಾಕ್ತೀವಿ. ಜಸ್ಟ್ ಇದನ್ನ ಪ್ರೆಸ್ ಮಾಡಬೇಕು. ಇದನ್ನು ಪ್ರೆಸ್ ಮಾಡೋದನ್ನ ನಾವೇನಂತ ಹೇಳ್ತೀವಿ? ಎಫರ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಫರ್ಟ್ ಅಂತ ಕರಿತೀವಿ. ಸೊ ಜಸ್ಟ್ ಇದನ್ನ ಪ್ರೆಸ್ ಮಾಡಿದಾಗ ಇಲ್ಲಿ ಪೇಪರ್ ಕಟ್ ಆಗುತ್ತೆ. ಸೊ ಇದನ್ನ ನಾವು ಲೋಡ್ ಅಂತ ಕರಿತೀವಿ. ಪೇಪರ್ ಕಟ್ ಆಗ ಏನಂತ ಕರಿತೀವಿ? ಲೋಡ್ ಅಂತ ಕರಿತೀವಿ. ಸೊ ಈ ಲಿವರ್ ಫಿಕ್ಸ್ ಆಗಿರ್ತಕ್ಕಂಥ ಪಾಯಿಂಟ್ ನ ನಾವೇನಂತ ಕರಿತೀವಿ? ಫಲ್ಕ್ರಮ್ ಅಂತ ಕರಿತೀವಿ. ಸೊ ಇದನ್ನ ಎಫರ್ಟ್ ಅಂತ ಕರಿತೀವಿ, ಇದನ್ನ ಫಲ್ಕ್ರಮ್ ಅಂತ ಕರಿತೀವಿ, ಇದನ್ನ ಲೋಡ್. ಸೊ ಇದನ್ನ ಒಂದು ಗ್ರಾಫಿಕಲ್ಲಿ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಪ್ಪ ಅಂದ್ರೆ, ಸೊ ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದನ್ನೇ ಒಂದು ನಾವು ಸಿಸರ್ ಅಂತ ತಿಳ್ಕೊಂಡ್ರೆ, ಸೊ ಈ ಫಿಕ್ಸ್ಡ್ ಪಾಯಿಂಟ್ ನಾವೇನಂತ ಹೇಳ್ತೀವಿ? ಇಲ್ಲಿ ಫಲ್ಕ್ರಮ್ ಅಂತ ಕರಿತೀವಿ. ಜಸ್ಟ್ ನಾವು ಪೇಪರ್ನ ಕಟ್ ಮಾಡೋದಕ್ಕೆ ಆಗ್ತಕ್ಕಂಥ ಫೋರ್ಸ್ ನ ಎಫರ್ಟ್ ಅಂತ ಕರಿತೀವಿ. ಸೊ ಈ ಒಂದು ಎಂಡಲ್ಲಿ ಎಫರ್ಟ್ ನ ನಾವೇನ್ ಮಾಡ್ತಾ ಹೋಗ್ತೀವಿ? ಅಪ್ಲೈ ಮಾಡ್ತೀವಿ. ಸೊ ಜಸ್ಟ್ ಇವಾಗ ಇಲ್ಲಿ ಏನಾಗ್ತಾ ಹೋಗುತ್ತೆ? ಪೇಪರ್ ಕಟ್ ಆಗುತ್ತೆ, ಅದನ್ನ ನಾವು ಲೋಡ್ ಅಂತ ಕರಿತೀವಿ. ಸೊ ಇದನ್ನ ಲಿವರ್ಸ್ ಗಳನ್ನ ನಾವು ಈ ರೀತಿ ಗ್ರಾಫಿಕಲ್ಲಿ ಏನ್ ಮಾಡ್ತಾ ಹೋಗ್ತೀವಿ? ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಡಿಸ್ಟೆನ್ಸ್ ಆಫ್ ದಿ ಲೋಡ್ ಫ್ರಮ್ ದಿ ಫಲ್ಕ್ರಮ್ ಇಸ್ ಕಾಲ್ಡ್ ಎ ಲೋಡ್ ಆರ್ಮ್ ಅಂತ ಕರಿತೀವಿ. ಸೊ ಈ ಫಲ್ಕ್ರಮ್ ಮತ್ತೆ ಈ ಲೋಡ್ ಇವೆರಡರ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ನಾವೇನಂತ ಹೇಳ್ತೀವಿ? ಡಿಸ್ಟೆನ್ಸ್ ಬಿಟ್ವೀನ್ ದಿ ಲೋಡ್ ಅಂಡ್ ದಿ ಫಲ್ಕ್ರಮ್. ಸೊ ಇಸ್ ಕಾಲ್ಡ್ ಎ ಲೋಡ್ ಆರ್ಮ್ ಅಂತ ಹೇಳ್ತೀವಿ. ಅಂದ್ರೆ ಈ ಲೋಡ್ ಮತ್ತೆ ಈ ಫಲ್ಕ್ರಮ್ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ನ ಏನಂತ ಹೇಳ್ತೀವಿ? ಲೋಡ್ ಆರ್ಮ್ ಅಂತ ಹೇಳ್ತೀವಿ. ಈ ಎಫರ್ಟ್ ಮತ್ತೆ ಈ ಫಲ್ಕ್ರಮ್ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ನಾವು ಎಫರ್ಟ್ ಆರ್ಮ್ ಅಂತ ಕರಿತೀವಿ. ಇಲ್ಲಿದೆ ದಿ ಡಿಸ್ಟೆನ್ಸ್ ಆಫ್ ದಿ ಎಫರ್ಟ್ ಫ್ರಮ್ ದಿ ಫಲ್ಕ್ರಮ್ ಇಸ್ ಕಾಲ್ಡ್ ದಿ ಎಫರ್ಟ್ ಆರ್ಮ್ ಅಂತ ಕರಿತೀವಿ. ಅಂದ್ರೆ ಈ ಫಲ್ಕ್ರಮ್ ಇಂದ ಈ ಎಫರ್ಟ್ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ನಾವೇನಂತ ಹೇಳ್ತೀವಿ? ಎಫರ್ಟ್ ಆರ್ಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೀವು ಡ್ರಾಯಿಂಗ್ಸ್ ನ ನೋಡ್ತಾ ನೋಡ್ತಾ ಲಿವರ್ಸ್ ಗಳನ್ನ ನಿಮ್ಗೆಲ್ಲ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಇದಿಷ್ಟು ಲಿವರ್ ಅಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್. ಸೊ ಇವಾಗ ನಾವು ನೋಡಿದ್ವಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಲಿವರ್. ಸೊ ಈ ಲಿವರ್ ಯಾವ ಒಂದು ತತ್ವದ ಮೇಲೆ ವರ್ಕ್ ಆಗುತ್ತೆ ಅಂತ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ಲಿವರ್ಸ್ ಆರ್ ಫಂಕ್ಷನಿಂಗ್ ಇನ್ ದಿ ಫಾಲೋಯಿಂಗ್ ಪ್ರಿನ್ಸಿಪಲ್. ಸೊ ಲಿವರ್ ಅಲ್ಲಿ ಫಸ್ಟ್ ಆರ್ಡರ್ ಲಿವರ್ ಇದೆ, ಸೆಕೆಂಡ್ ಆರ್ಡರ್ ಲಿವರ್ ಇದೆ, ಥರ್ಡ್ ಆರ್ಡರ್ ಲಿವರ್ ಇದೆ. ಸೊ ಈ ಎಲ್ಲ ಲಿವರ್ಸ್ ಗಳು ಕೂಡ ಈ ಒಂದು ಪ್ರಿನ್ಸಿಪಲ್, ಈ ಒಂದು ತತ್ವದ ಮೇಲೆ ವರ್ಕ್ ಆಗುತ್ತೆ. ಸೊ ಯಾವ್ದಪ್ಪ ಅದು ಪ್ರಿನ್ಸಿಪಲ್ ಅಂದ್ರೆ, ಲೋಡ್ ಇಂಟು ಲೋಡ್ ಆರ್ಮ್ ಇಸ್ ಈಕ್ವಲ್ ಟು ಎಫರ್ಟ್ ಇಂಟು ಎಫರ್ಟ್ ಆರ್ಮ್. ಸೊ ಈ ಒಂದು ಪ್ರಿನ್ಸಿಪಲ್ ಮೇಲೆ ಎಲ್ಲ ಲಿವರ್ಗಳು ಏನಾಗ್ತಾ ಹೋಗುತ್ತೆ? ವರ್ಕ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಲಿವರ್. ಸೊ ಲಿವರ್ಗಳನ್ನ ವರ್ಗೀಕರಣ ಮಾಡಿದ್ದಾರೆ. ಸೊ ಎಷ್ಟು ಟೈಪ್ ಕ್ಲಾಸಿಫಿಕೇಶನ್ಸ್ ಇದೆ ಲಿವರ್ ಅಲ್ಲಿ ಅಂದ್ರೆ, ದೇರ್ ಆರ್ ಎ 2 ಟೈಪ್ಸ್. ಫಸ್ಟ್ ಒನ್ ಸ್ಟ್ರೈಟ್ ಲಿವರ್, ಸೆಕೆಂಡ್ ಒನ್ ಕರ್ವ್ಡ್ ಲಿವರ್. ಸೊ ನಮ್ಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಓನ್ಲಿ ಸ್ಟ್ರೈಟ್ ಲಿವರ್ ಮಾತ್ರ. ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಸ್ಟ್ರೈಟ್ ಲಿವರ್ ಮತ್ತೆ ಅದ್ರ ಟೈಪ್ಸ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಇಲ್ಲಿ ಸ್ಟ್ರೈಟ್ ಲಿವರ್ ತಗೊಂಡಿದ್ವಿ. ಸ್ಟ್ರೈಟ್ ಲಿವರ್ ಅಲ್ಲಿ ಎಷ್ಟು ಟೈಪ್ಸ್ ಇದೆಯಪ್ಪ ಅಂದ್ರೆ, ದೇರ್ ಆರ್ ಎ 3 ಟೈಪ್ಸ್. ಸ್ಟ್ರೈಟ್ ಲಿವರ್ ಎಷ್ಟು ಟೈಪ್ಸ್ ಇದೆ? 3 ಟೈಪ್ಸ್. ಫಸ್ಟ್ ಒನ್ ಫಸ್ಟ್ ಆರ್ಡರ್ ಲಿವರ್, ಸೆಕೆಂಡ್ ಒನ್ ಸೆಕೆಂಡ್ ಆರ್ಡರ್ ಲಿವರ್, ಸೊ ಥರ್ಡ್ ಒನ್ ಥರ್ಡ್ ಆರ್ಡರ್ ಲಿವರ್. ಸೊ ಇವು ಮೂರು ಕೂಡ ಸ್ಟ್ರೈಟ್ ಲಿವರ್ನ ಟೈಪ್ಸ್ಗಳು. ಸೊ ಲಿವರ್ಗಳಲ್ಲಿ ಎಫರ್ಟ್ ಇರುತ್ತೆ, ಫಲ್ಕ್ರಮ್ ಇರುತ್ತೆ, ಲೋಡು. ಸೊ ಫಸ್ಟ್ ಆರ್ಡರ್ ಇರ್ಬೋದು, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್, ಈ ಮೂರು ಕೂಡ ಕಾಮನ್ ಇರುತ್ತೆ. ಬಟ್ ಈ ಲೋಡ್ ಅಪ್ಲೈ ಮಾಡ್ತಕ್ಕಂಥ ಪಾಯಿಂಟ್ಗಳು, ಸಾರಿ ಎಫರ್ಟ್ ಅಪ್ಲೈ ಮಾಡ್ತಕ್ಕಂಥ ಪಾಯಿಂಟ್ಗಳು ಮತ್ತೆ ಲೋಡ್ ಓವರ್ಕಮ್ ಆಗ್ತಕ್ಕಂಥ ಪಾಯಿಂಟ್ಗಳು ಮತ್ತೆ ಫಲ್ಕ್ರಮ್, ಜಸ್ಟ್ ಇವು ಮಾತ್ರ ಏನಾಗ್ತಾ ಹೋಗುತ್ತೆ? ಲಿವರ್ ಇಂದ ಲಿವರ್ಗೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಒಂದು ಬೇಸಿಸ್ ಮೇಲೆ ಲಿವರ್ಗಳನ್ನ ಏನ್ ಮಾಡಿದ್ದಾರೆ?
ಯಾವ್ಯಾವ ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್ ಅಂತ ಡಿವೈಡ್ ಮಾಡಿದ್ದಾರೆ. ಸೊ ಇವಾಗ ಫಸ್ಟ್ ನೆಕ್ಸ್ಟ್ ನೋಡೋಣ ಫಸ್ಟ್ ಆರ್ಡರ್ ಲಿವರ್ ಅಂದ್ರೆ ಏನು ಅಂತ. ಜಸ್ಟ್ ನೋಡಿ ಫಸ್ಟ್ ಆರ್ಡರ್ ಲಿವರ್. ಸೊ ಇನ್ ದಿಸ್ ಟೈಪ್ ದಿ ಫಲ್ಕ್ರಮ್ ಲೈಸ್ ಬಿಟ್ವೀನ್ ದಿ ಲೋಡ್ ಅಂಡ್ ದಿ ಎಫರ್ಟ್. ಸೊ ಫಲ್ಕ್ರಮ್ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತು, ದಿ ಫಿಕ್ಸ್ಡ್ ಪಾಯಿಂಟ್ ನಾವೇನಂತ ಹೇಳ್ತೀವಿ, ಲಿವರ್ಗಳನ್ನ ಫಿಕ್ಸ್ ಮಾಡ್ತಕ್ಕಂಥ ಪಾಯಿಂಟ್ ನಾವು ಫಲ್ಕ್ರಮ್ ಅಂತ ಕರಿತೀವಿ. ಸೊ ಈ ಫಸ್ಟ್ ಆರ್ಡರ್ ಲಿವರ್ ಅಲ್ಲಿ ಈ ಫಲ್ಕ್ರಮ್ ಏನಿರುತ್ತೆ, ಇಟ್ಸ್ ಲೈಸ್ ಬಿಟ್ವೀನ್ ದಿ ಲೋಡ್ ಅಂಡ್ ದಿ ಎಫರ್ಟ್ ಅಂತ ಹೇಳ್ತೀವಿ. ಈ ಫಲ್ಕ್ರಮ್ ಲೋಡ್ ಮತ್ತೆ ಎಫರ್ಟ್ ನ ಮಧ್ಯದಲ್ಲಿ ಇರುತ್ತೆ. ಸೊ ಈ ಒಂದು ಡ್ರಾಯಿಂಗ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು, ಫಲ್ಕ್ರಮ್ ಏನಾಗಿರುತ್ತೆ, ಲೋಡ್ ಮತ್ತೆ ಎಫರ್ಟ್. ಜಸ್ಟ್ ಇಲ್ಲಿ ಲಿವರ್ ನ ಫಿಕ್ಸ್ ಮಾಡಿರ್ತಕ್ಕಂಥ ಪಾಯಿಂಟ್ ನ ಫಲ್ಕ್ರಮ್ ಅಂತ ಕರಿತೀವಿ. ಇಲ್ಲಿ ಒಂದು ಲೋಡ್ ಇದೆ, ಈ ಲೋಡ್ ನ ಲಿಫ್ಟ್ ಮಾಡೋದಕ್ಕೆ ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಒಂದು ಫೋರ್ಸ್ ನ ಅಪ್ಲೈ ಮಾಡತಕ್ಕಂಥ ಫೋರ್ಸ್ ನ ಏನಂತ ಹೇಳ್ತೀವಿ, ಎಫರ್ಟ್ ಅಂತ ಕರಿತೀವಿ. ಎಫರ್ಟ್ ನ ಅಪ್ಲೈ ಮಾಡಿ ಲೋಡ್ ಏನಾಗ್ತಾ ಹೋಗಿದೆ, ಲಿಫ್ಟ್ ಆಗ್ತಾ ಹೋಗಿದೆ. ಸೊ ಇದನ್ನ ಫಸ್ಟ್ ಆರ್ಡರ್ ಲಿವರ್ ಅಂತ ಹೇಳ್ತೀವಿ. ಸೊ ಜಸ್ಟ್ ಫಸ್ಟ್ ಆರ್ಡರ್ ಲಿವರ್ ಅಂದ್ರೆ ದಿ ಫಲ್ಕ್ರಮ್ ಲೈಸ್ ಬಿಟ್ವೀನ್ ದಿ ಲೋಡ್ ಅಂಡ್ ಎಫರ್ಟ್ ಅಂತ ಹೇಳ್ತೀವಿ. ಸೊ ಈ ಫಲ್ಕ್ರಮ್ ಏನಾಗಿರುತ್ತೆ, ಲೋಡ್ ಮತ್ತೆ ಎಫರ್ಟ್ ನ ಮಧ್ಯದಲ್ಲಿ ಇರುತ್ತೆ. ಸೊ ಇವಾಗ ಚಿತ್ರಗಳನ್ನ ಎಕ್ಸಾಂಪಲ್ಸ್ ನ ನೋಡ್ತಾ ಹೋದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ಸ್ ನ ನೋಡಿದ್ರೆ ಪೇರ್ ಆಫ್ ಸಿಸರ್ಸ್, ಕತ್ರಿ, ಸೊ ಸೀಸಾ, ಕ್ರೌಬರ್, ಬೀಮ್ ಬ್ಯಾಲೆನ್ಸ್, ಹ್ಯಾಂಡ್ ಪಂಪ್. ಸೊ ಎಲ್ಲದು ಕೂಡ ಎಕ್ಸಾಂಪಲ್ಸ್ ಆಫ್ ದಿ ಫಸ್ಟ್ ಆರ್ಡರ್ ಲಿವರ್. ಸೊ ಇವಾಗ ನೋಡ್ತಾ ಹೋದ್ರೆ ಜಸ್ಟ್ ನೋಡಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಪೇರ್ ಆಫ್ ಸಿಸರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಸಿಸರ್ ಇದೆ, ಜಸ್ಟ್ ಈಗ ಒಂದು ತುದಿನಲ್ಲಿ ಏನ್ ಮಾಡ್ತಾ ಇದೀವಿ, ಎಫರ್ಟ್ ಅಪ್ಲೈ ಮಾಡ್ತಾ ಇದೀವಿ. ಇಲ್ಲಿ ನೋಡಿ ಎಫರ್ಟ್ ನ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಫಿಕ್ಸ್ಡ್ ಪಾಯಿಂಟ್, ಇದನ್ನ ಏನಂತ ಕರಿತೀವಿ, ಫಲ್ಕ್ರಮ್. ಸೊ ಫಲ್ಕ್ರಮ್ ಇಲ್ಲಿದೆ. ಸೊ ಇಲ್ಲಿ ಪೇಪರ್ ಏನಾಗಿದೆ, ಕಟ್ ಆಗಿದೆ, ಇದನ್ನ ಲೋಡ್. ಸೊ ಇಲ್ಲಿ ಫಲ್ಕ್ರಮ್ ಏನಾಗಿದೆ, ಲೋಡ್ ಮತ್ತೆ ಎಫರ್ಟ್ ನ ಮಧ್ಯದಲ್ಲಿದೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಫಸ್ಟ್ ಆರ್ಡರ್ ಲಿವರ್. ಸೊ ನೆಕ್ಸ್ಟ್ ಈ ಒಂದು ಸೀಸಾ. ಸೊ ಇಲ್ಲಿದೆ ನೋಡಬಹುದು ಸೀಸಾ. ಸೊ ನಾವು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಜೂಗುನಾಲೆ ಆಡೋದು ಅಂತ ನಮ್ಮ ಆಡು ಭಾಷೆನಲ್ಲಿ ಕರಿತೀವಿ. ಜಸ್ಟ್ ಅಂದ್ರೆ ಈ ಕಡೆ ಒಬ್ಬ ಮನುಷ್ಯ ಇದ್ದಾನೆ, ಈ ಕಡೆ ಒಬ್ಬ ಮನುಷ್ಯ ಇದ್ದಾನೆ. ಸೊ ಇದನ್ನ ನಾವು ಲಿವರ್ ಅಂತ ಕರಿತೀವಿ. ಸೊ ಈ ಲಿವರ್ನ ಏನ್ ಮಾಡಿದ್ರೆ, ಫಿಕ್ಸ್ ಮಾಡಿರ್ತಕ್ಕಂಥ ಪಾಯಿಂಟ್. ಸೊ ಇದನ್ನ ಎಫರ್ಟ್ ಅಂತ ಕರೆದ್ರೆ, ಸೊ ಇದನ್ನ ಲೋಡ್ ಅಂತ ಕರೆದ್ರೆ, ಇಲ್ಲಿ ಫಲ್ಕ್ರಮ್ ಏನಿದೆ, ಇಲ್ಲಿ ಎಫರ್ಟ್ ಮತ್ತೆ ಲೋಡ್ ನ ಮಧ್ಯದಲ್ಲಿದೆ. ಸೊ ಇದು ಕೂಡ ಎಕ್ಸಾಂಪಲ್ಸ್ ಆಫ್ ದಿ ಫಸ್ಟ್ ಆರ್ಡರ್ ಲಿವರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ರೌಬರ್ ಅಂತ ಕೊಟ್ಟಿದ್ದಾರೆ. ಸೊ ಕ್ರೌಬರ್ ಅಂದ್ರೆ ಸನ್ನೆ ನಾವು ಒಂದು ವೆಯ್ಟ್ ಗಳನ್ನ ಲಿಫ್ಟ್ ಮಾಡೋದಕ್ಕೆ, ಜಸ್ಟ್ ಇದು ಕಲ್ಲು ಬಂಡೆನ ತಳ್ತಾ ಇದ್ರೆ ಇದನ್ನ ಲೋಡ್ ಅಂತ ಕರಿತೀವಿ. ಸೊ ನಾವು ತಳ್ಬೇಕಾದ್ರೆ ಫೋರ್ಸ್ ನ ಹಾಕ್ತಿವಿ, ಅದನ್ನ ಎಫರ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಲಿವರ್ ನ ಫಿಕ್ಸ್ ಮಾಡಿರ್ತಕ್ಕಂಥ ಪಾಯಿಂಟ್ ನಾವೇನಂತ ಕರಿತೀವಿ, ಫಲ್ಕ್ರಮ್. ಜಸ್ಟ್ ನೋಡ್ಬೋದು, ಇಲ್ಲಿ ಲೋಡ್ ಇದೆ, ಇಲ್ಲಿ ಎಫರ್ಟ್ ಇದೆ. ಲೋಡ್ ಮತ್ತೆ ಎಫರ್ಟ್ ನ ಮಧ್ಯದಲ್ಲಿ ಏನಿದೆ, ಇಲ್ಲಿ ಫಲ್ಕ್ರಮ್ ಇದೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಫಸ್ಟ್ ಆರ್ಡರ್ ಲಿವರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬೀಮ್ ಬ್ಯಾಲೆನ್ಸ್ ಅಂದ್ರೆ ಇದನ್ನ ನಾವು ಬೀಮ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಅಂದ್ರೆ ಹಿಂದಿನ ಕಾಲದಲ್ಲಿ ವೆಯ್ಟ್ ನ ತೂಕನ ಎಲ್ಲ ಮಾಡೋದಕ್ಕೆ ಸೊ ಈ ತರದ ಒಂದು ಟೈಪ್ ತಕ್ಕಡಿಯನ್ನ ಯೂಸ್ ಮಾಡ್ತಾರೆ. ಇದನ್ನ ನಾವು ಬೀಮ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಜಸ್ಟ್ ಇಲ್ಲಿ ಇದನ್ನ ಎಫರ್ಟ್ ಅಂತ ಕರಿತೀವಿ. ಸೊ ಇದನ್ನ ಲೋಡ್ ಅಂತ ಕರೆದ್ರೆ ಈ ಲೋಡ್ ಮತ್ತೆ ಎಫರ್ಟ್, ಜಸ್ಟ್ ಇದು ಲಿವರ್. ಸೊ ಲಿವರ್ ನ ಫಿಕ್ಸ್ ಮಾಡಿರ್ತಕ್ಕಂಥ ಪಾಯಿಂಟ್ ಏನಂತ ಕರಿತೀವಿ, ಫಲ್ಕ್ರಮ್ ಅಂತ ಕರಿತೀವಿ. ಎಫರ್ಟ್ ಮತ್ತೆ ಲೋಡ್ ನ ಮಧ್ಯದಲ್ಲಿ ಏನಿದೆ, ಫಲ್ಕ್ರಮ್ ಇದೆ. ಸೊ ಇದನ್ನ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಎಕ್ಸಾಂಪಲ್ ಆಫ್ ದಿ ಫಸ್ಟ್ ಆರ್ಡರ್ ಲಿವರ್ ಅಂತ ಕರಿತೀವಿ. ಬೀಮ್ ಬ್ಯಾಲೆನ್ಸ್ ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ, ಫಸ್ಟ್ ಆರ್ಡರ್ ಲಿವರ್ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಹ್ಯಾಂಡ್ ಪಂಪ್ ನೀವು ನೋಡಿರ್ಬೋದು, ಹಿಂದಿನ ಕಾಲದಲ್ಲೆಲ್ಲ ಬೋರ್ವೆಲ್ ನಲ್ಲಿ ನೀರು ತೆಗೆದಕ್ಕೆ. ಸೊ ಇಟ್ಸ್ ಆಲ್ಸೋ ಎಕ್ಸಾಂಪಲ್ ಆಫ್ ದಿ ಫಸ್ಟ್ ಆರ್ಡರ್ ಲಿವರ್. ಸೊ ನೆಕ್ಸ್ಟ್ ಒನ್ ಇಲ್ಲಿ ಕೊಟ್ಟಿದ್ದಾರೆ ಕ್ಲಾಮರ್. ಸೊ ಇದು ಕ್ಲಾಮರ್ ನ ನೈಲ್ಸ್ ನ ರಿಮೂವ್ ಮಾಡೋದಕ್ಕೆ ಕ್ಲಾಮರ್ ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೈಲ್ಸ್ ಗಳಿದೆ. ಸೊ ಜಸ್ಟ್ ಏನ್ ಮಾಡ್ತಾ ಹೋಗ್ತೀವಿ, ಇದು ಎಫರ್ಟ್, ನೈಲ್ಸ್ ನ ಕೀಳೋದಕ್ಕೆ ಹ್ಯಾಮರ್ ಅಲ್ಲಿ ಎಫರ್ಟ್ ಹಾಕ್ತಿವಿ. ಜಸ್ಟ್ ಲೋಡ್ ಅಂದ್ರೆ ಮಳೆಯಲ್ಲಿ ಕೀಳುತ್ತೆ, ಮಳೆನ ಏನ್ ಮಾಡಿದ್ವಿ, ಫಿಕ್ಸ್ ಮಾಡಿದೀವಿ. ಸೊ ಎಫರ್ಟ್ ಮತ್ತೆ ಲೋಡ್ ನ ಮಧ್ಯದಲ್ಲಿ ಏನಿದೆ, ಇಲ್ಲಿ ಫಲ್ಕ್ರಮ್ ಇದೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಫಸ್ಟ್ ಆರ್ಡರ್ ಲಿವರ್. ಕ್ಲಾ ಹ್ಯಾಮರ್ ನ ನಾವು ಎಕ್ಸಾಂಪಲ್ ಆಫ್ ದಿ ಫಸ್ಟ್ ಆರ್ಡರ್ ಲಿವರ್ ಅಂತ ಹೇಳ್ತೀವಿ. ಸೊ ಜಸ್ಟ್ ಇಷ್ಟೇನೆ, ಫಸ್ಟ್ ಆರ್ಡರ್ ಲಿವರ್ ನಾವು ಐಡೆಂಟಿಫಿಕೇಶನ್ ಮಾಡ್ಬೇಕಾದ್ರೆ ಸೊ ಫಲ್ಕ್ರಮ್ ಏನಾಗಿರುತ್ತೆ, ಲೋಡ್ ಮತ್ತೆ ಎಫರ್ಟ್ ನ ಮಧ್ಯದಲ್ಲಿ ಇರುತ್ತೆ. ಸೊ ಎಲ್ಲಿ ಫಲ್ಕ್ರಮ್ಗಳು ಲೋಡ್ ಮತ್ತೆ ಎಫರ್ಟ್ ನ ಮಧ್ಯದಲ್ಲಿ ಇರುತ್ತೋ ಅವನ್ನ ನಾವೇನಂತ ಹೇಳ್ತಾ ಹೋಗ್ತೀವಿ, ಫಸ್ಟ್ ಆರ್ಡರ್ ಲಿವರ್ ಅಂತ ಕರಿತೀವಿ. ಸೊ ಇದಿಷ್ಟು ಫಸ್ಟ್ ಆರ್ಡರ್ ಲಿವರ್ ಬಗ್ಗೆ ಇವಾಗ ತಿಳ್ಕೊಂಡ್ವಿ. ನೆಕ್ಸ್ಟ್ ಒನ್ ಇವಾಗ ಸೆಕೆಂಡ್ ಆರ್ಡರ್ ಲಿವರ್. ಸೊ ಸೆಕೆಂಡ್ ಆರ್ಡರ್ ಲಿವರ್ ಅಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ನೋಡ್ತಾ ಹೋದ್ರೆ, ಸೊ ನೆಕ್ಸ್ಟ್ ಇವಾಗ ನೋಡಿ, ಇನ್ ದಿಸ್ ಟೈಪ್ ದಿ ಲೋಡ್ ಲೈಸ್ ಬಿಟ್ವೀನ್ ದಿ ಫಲ್ಕ್ರಮ್ ಅಂಡ್ ದಿ ಎಫರ್ಟ್. ಸೊ ಫಸ್ಟ್ ಆರ್ಡರ್ ಲಿವರ್ ಅಲ್ಲಿ ಫಲ್ಕ್ರಮ್ ಇನ್ ಬಿಟ್ವೀನ್, ಲೋಡ್ ಮತ್ತೆ ಎಫರ್ಟ್ ನ ಇನ್ ಬಿಟ್ವೀನ್ ಇತ್ತು. ಬಟ್ ಸೆಕೆಂಡ್ ಆರ್ಡರ್ ಲಿವರ್ ಅಲ್ಲಿ ಏನಾಗಿದೆ, ಈ ಲೋಡ್ ಫಲ್ಕ್ರಮ್ ಮತ್ತೆ ಎಫರ್ಟ್ ನ ಇನ್ ಬಿಟ್ವೀನ್ ಅಲ್ಲಿ ಇದೆ, ಅಂದ್ರೆ ಮಧ್ಯದಲ್ಲಿದೆ. ಇಲ್ಲಿ ನೋಡ್ತಾ ಹೋಗೋದು, ಇಲ್ಲಿ ಫಲ್ಕ್ರಮ್ ಇದೆ, ಇಲ್ಲಿ ಎಫರ್ಟ್ ಇದೆ, ಲೋಡ್ ಏನಾಗಿದೆ, ಇಲ್ಲಿದೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಸೆಕೆಂಡ್ ಆರ್ಡರ್ ಲಿವರ್. ಅಂದ್ರೆ ಲೋಡ್ ಫಲ್ಕ್ರಮ್ ಮತ್ತೆ ಎಫರ್ಟ್ ನ ಇನ್ ಬಿಟ್ವೀನ್ ಇದ್ರೆ
ಅದನ್ನ ನಾವೇನಂತ ಹೇಳ್ತೀವಿ ಸೆಕೆಂಡ್ ಆರ್ಡರ್ ಲಿವರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನಟ್ ಕ್ರ್ಯಾಕರ್ಸ್. ಸೊ ಇಲ್ಲಿ ಎಕ್ಸಾಂಪಲ್ ಇದೆ ನಟ್ ಕ್ರ್ಯಾಕರ್ಸ್. ಸೊ ಇಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಎಫರ್ಟ್ ನ ಅಪ್ಲೈ ಮಾಡ್ತೀವಿ. ಸೊ ಜಸ್ಟ್ ಇಲ್ಲಿ ಇದನ್ನ ಫಲ್ಕ್ರಮ್, ಸೊ ಲಿವರ್ ಫಿಕ್ಸ್ ಆಗಿರ್ತಕ್ಕಂಥ ಪಾಯಿಂಟ್ ಏನಂತ ಕರಿತೀವಿ, ಫಲ್ಕ್ರಮ್ ಅಂತ ಕರಿತೀವಿ. ಬಟ್ ಲೋಡ್ ಏನಾಗಿದೆ ಮಧ್ಯದಲ್ಲಿದೆ, ಇಲ್ಲಿ ನೋಡ್ಬೋದು ಇವಾಗ. ಸೊ ಜಸ್ಟ್ ಫಲ್ಕ್ರಮ್ ಇಲ್ಲಿದೆ, ಫಲ್ಕ್ರಮ್ ಒನ್ ಎಂಡ್ ಅಲ್ಲಿ ಇದೆ. ಸೊ ಲೋಡ್ ಇಲ್ಲಿದೆ, ಲೋಡ್ ಕೂಡ ಇಲ್ಲಿದೆ. ಸೊ ನೆಕ್ಸ್ಟ್ ಎಫರ್ಟ್ ಇಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ನಾವೇನ್ ಮಾಡ್ತೀವಿ, ಇಲ್ಲೂ ಕೂಡ ಎಫರ್ಟ್ ನ ಅಪ್ಲೈ ಮಾಡ್ತೀವಿ. ಸೊ ಅಂದ್ರೆ ಸೆಕೆಂಡ್ ಆರ್ಡರ್ ಲಿವರ್ ಅಂದ್ರೆ ಲೋಡ್ ಇನ್ ಬಿಟ್ವೀನ್ ದಿ ಫಲ್ಕ್ರಮ್ ಅಂಡ್ ದಿ ಎಫರ್ಟ್. ಸೊ ಇದನ್ನ ನಾವೇನಂತ ಹೇಳ್ತೀವಿ ಸೆಕೆಂಡ್ ಆರ್ಡರ್ ಲಿವರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ರೆ ವೀಲ್ ಬ್ಯಾರೋ. ಸೊ ನೀವು ನೋಡಿರ್ಬೋದು, ಸೊ ವೆಯ್ಟ್ಗಳನ್ನೆಲ್ಲ ತೊಳ್ಕೊಂಡು ಹೋಗ್ತಾ ಇರ್ತಾರೆ ರೋಡಲ್ಲಿ ವೀಲ್ ಬ್ಯಾರೋದಲ್ಲಿ. ಸೊ ಇದನ್ನು ಕೂಡ ನಾವೇನಂತ ಹೇಳ್ತೀವಿ ಎಕ್ಸಾಂಪಲ್ ಆಫ್ ದಿ ಸೆಕೆಂಡ್ ಆರ್ಡರ್ ಲಿವರ್ ಅಂತ ಕರಿತೀವಿ. ಸೊ ಇಲ್ಲೂ ನೋಡ್ಬೋದು, ಜಸ್ಟ್ ಲಿವರ್ ಫಿಕ್ಸ್ ಆಗಿರೋ ಪಾಯಿಂಟ್ ನ ಫಲ್ಕ್ರಮ್ ಅಂತ ಕರಿತೀವಿ. ಸೊ ಫಲ್ಕ್ರಮ್ ಈ ಒಂದು ಎಂಡ್ ಅಲ್ಲಿ ಇದೆ. ಸೊ ಜಸ್ಟ್ ಇಲ್ಲಿ ನಾವು ಲೋಡ್ ನ ಅಪ್ಲೈ ಮಾಡ್ತೀವಿ, ಅಂದ್ರೆ ಏನಾದ್ರು ವೆಯ್ಟ್ ಗಳನ್ನ ಇಟ್ಕೊಂಡು ಹೋಗೋದಕ್ಕೆ ಇದನ್ನ ಲೋಡ್ ಅಂತ ಕರಿತೀವಿ. ಸೊ ಎಫರ್ಟ್ ನಾವು ಮನುಷ್ಯರು ಹಿಂಗ್ ಇಟ್ಕೊಂಡು ತೊಳ್ಕೊಂಡು ಹೋಗ್ತಕ್ಕಂಥದ್ದು ಏನಂತ ಹೇಳ್ತೀವಿ ಎಫರ್ಟ್ ಅಂತ ಕರಿತೀವಿ. ಇಲ್ಲಿ ಲೋಡ್ ಏನಾಗಿದೆ ಇನ್ ಬಿಟ್ವೀನ್ ಎಫರ್ಟ್ ಅಂಡ್ ಫಲ್ಕ್ರಮ್ ಇದೆ. ಸೊ ಹಂಗಾಗಿ ಇದನ್ನ ವೀಲ್ ಬ್ಯಾರರ್ ನಾವೇನಂತ ಹೇಳ್ತೀವಿ ಎಕ್ಸಾಂಪಲ್ ಆಫ್ ದಿ ಸೆಕೆಂಡ್ ಆರ್ಡರ್ ಲಿವರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪೇಪರ್ ಶೀಟ್ ಕಟರ್. ಸೊ ಫೋಟೋ ಸ್ಟುಡಿಯೋದಲ್ಲೆಲ್ಲ ನೀವು ನೋಡಿರ್ಬೋದು, ಫೋಟೋಗಳನ್ನೆಲ್ಲ ಕಟ್ ಮಾಡೋದಕ್ಕೆ ಸೊ ಪೇಪರ್ ಶೀಟ್ ಕಟರ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಾಟಲ್ ಓಪನರ್ಗಳು. ಸೊ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ, ಬಾಟಲ್ ಓಪನ್ ಮಾಡ್ತಕ್ಕಂಥದ್ದು. ಲೈಮ್ ಸ್ಕ್ವೀಸರ್, ಸೊ ಜ್ಯೂಸ್ ಮಾಡ್ಬೇಕಾದ್ರೆ ಲೈಮ್ ನಿಂಬೆ ಹಣ್ಣನ್ನ ಹಿಂಡೋದಕ್ಕೆ ನಾವೇನ್ ಮಾಡ್ತೀವಿ ಲೈಮ್ ಸ್ಕ್ವೀಜರ್ನ ಅಥವಾ ಲೆಮನ್ ಸ್ಕ್ವೀಜರ್ ಏನಿರುತ್ತೆ ಹೇಳ್ತೀವಿ ಅದನ್ನ ಯೂಸ್ ಮಾಡ್ತೀವಿ. ಸೊ ಎಲ್ಲವುದು ಕೂಡ ಎಕ್ಸಾಂಪಲ್ಸ್ ಆಫ್ ದಿ ಸೆಕೆಂಡ್ ಆರ್ಡರ್ ಲಿವರ್ ಅಂತ ಹೇಳ್ತೀವಿ. ಸೊ ಜಸ್ಟ್ ಇಷ್ಟೇನೆ, ಸೆಕೆಂಡ್ ಆರ್ಡರ್ ಲಿವರ್ ಅಂದ್ರೆ ಲೋಡ್ ಲೈಸ್ ಬಿಟ್ವೀನ್ ದಿ ಎಫರ್ಟ್ ಅಂಡ್ ದಿ ಫಲ್ಕ್ರಮ್ ಇಸ್ ಕಾಲ್ಡ್ ಎ ಸೆಕೆಂಡ್ ಆರ್ಡರ್ ಲಿವರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದಿಷ್ಟು ಸೆಕೆಂಡ್ ಆರ್ಡರ್ ಲಿವರ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಇನ್ನೊಂದು ಥರ್ಡ್ ಆರ್ಡರ್ ಲಿವರ್. ಸೊ ಇದರಲ್ಲಿ ಏನ್ ಡಿಫ್ರೆನ್ಸು ಥರ್ಡ್ ಆರ್ಡರ್ ಲಿವರ್ ಅಲ್ಲಿ? ಸೊ ಇಲ್ಲಿ ಏನಾಗಿರುತ್ತೆ, ಎಫರ್ಟ್ ಲೈಸ್ ಬಿಟ್ವೀನ್ ದಿ ಫಲ್ಕ್ರಮ್ ಅಂಡ್ ದಿ ಲೋಡ್. ಸೊ ಇಲ್ಲಿ ಏನಾಗಿರುತ್ತೆ, ಎಫರ್ಟ್ ಇನ್ ಬಿಟ್ವೀನ್ ಲೋಡ್ ಮತ್ತೆ ಫಲ್ಕ್ರಮ್ ನ ಇನ್ ಬಿಟ್ವೀನ್ ಅಲ್ಲಿ ಇರುತ್ತೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ ಥರ್ಡ್ ಆರ್ಡರ್ ಲಿವರ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ರೆ ಇನ್ ದಿಸ್ ಟೈಪ್ ದಿ ಎಫರ್ಟ್ ಲೈಸ್ ಬಿಟ್ವೀನ್ ದಿ ಫಲ್ಕ್ರಮ್ ಅಂಡ್ ದಿ ಲೋಡ್. ಸೊ ಇಲ್ಲಿ ಏನಾಗಿರುತ್ತೆ, ಎಫರ್ಟ್ ಫಲ್ಕ್ರಮ್ ಮತ್ತೆ ಲೋಡ್ ನ ಇನ್ ಬಿಟ್ವೀನ್ ಇರುತ್ತೆ. ಜಸ್ಟ್ ಇಲ್ಲಿ ನೋಡಿರ್ಬೋದು, ಸೊ ಇಲ್ಲಿ ಲಿವರ್ ಫಿಕ್ಸ್ ಆಗಿರ್ತಕ್ಕಂಥ ಪಾಯಿಂಟ್ ಫಲ್ಕ್ರಮ್ ಅಂತ ಕರಿತೀವಿ. ಸೊ ಫಲ್ಕ್ರಮ್ ಒನ್ ಎಂಡ್ ಅಲ್ಲಿ ಇದೆ, ಲೋಡು ಇನ್ನೊಂದು ಎಂಡ್ ಅಲ್ಲಿ ಇದೆ. ಸೊ ಎಫರ್ಟ್ ಒಬ್ಬ ಮನುಷ್ಯ ಇದನ್ನ ಹೊತ್ಕೊಂಡು ಮೇಲ್ಗಡೆಗೆ ಲಿಫ್ಟ್ ಮಾಡ್ತಾ ಇದ್ದಾನೆ. ಸೊ ನಾವು ಅಪ್ಲೈ ಮಾಡ್ತಕ್ಕಂಥ ಫೋರ್ಸ್ ನ ಏನಂತ ಕರಿತೀವಿ ಎಫರ್ಟ್ ಅಂತ ಕರಿತೀವಿ. ಸೊ ಇದನ್ನ ನಾವೇನಂತ ಹೇಳ್ತೀವಿ ಥರ್ಡ್ ಆರ್ಡರ್ ಲಿವರ್. ಅಂದ್ರೆ ದಿ ಎಫರ್ಟ್ ಲೈಸ್ ಬಿಟ್ವೀನ್ ದಿ ಫಲ್ಕ್ರಮ್ ಅಂಡ್ ದಿ ಲೋಡ್ ಈಸ್ ಕಾಲ್ಡ್ ಎ ಥರ್ಡ್ ಆರ್ಡರ್ ಲಿವರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಹ್ಯೂಮನ್ ಫೋರ್ಸ್ ಆರ್ಮ್ ಅಂತಿದೆ, ಫೋರ್ಸೆಪ್ಸ್ ಅಂತಿದೆ, ಬ್ರೂಮ್ ಅಂತಿದೆ, ಫೈರ್ ಟಾಂಗ್ಸ್, ಫಿಶಿಂಗ್ ರಾಡ್. ಸೊ ಈ ತರ ಎಲ್ಲ ಇದೆ. ಸೊ ಇಲ್ಲಿ ಈ ಎಕ್ಸಾಂಪಲ್ಸ್ ನ ನೋಡ್ತಾ ಹೋದ್ರೆ ಇವಾಗ, ಸೊ ಜಸ್ಟ್ ಈ ಹ್ಯೂಮನ್ ಫೋರ್ಸ್ ಆರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಕಸ ಹೊಡಿತಕ್ಕಂಥ ಒಂದು ಐಟಮ್ಸ್ ಇದೆ. ಜಸ್ಟ್ ಇದನ್ನ ಫಲ್ಕ್ರಮ್ ಅಂದ್ರೆ ನಾವು ಇದನ್ನ ಕೈನಲ್ಲಿ ಜಸ್ಟ್ ಇದನ್ನ ಲಿವರ್ ಅಂತ ಕರಿತೀವಿ. ಸೊ ಈ ಲಿವರ್ನ ನಾವು ಎಲ್ಲಿ ಫಿಕ್ಸ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಕೈನಲ್ಲಿ ಹೋಲ್ಡ್ ಮಾಡ್ತೀವಿ. ಅಂದ್ರೆ ಲಿವರ್ನ ಫಿಕ್ಸ್ ಮಾಡ್ತಕ್ಕಂಥ ಪಾಯಿಂಟ್ ನಾವು ಆಲ್ರೆಡಿ ಏನಂತ ಹೇಳ್ತೀವಿ ಫಲ್ಕ್ರಮ್ ಅಂತ ಹೇಳ್ತೀವಿ. ಸೊ ಒಂದ್ ಕೈನಲ್ಲಿ ಲಿವರ್ನ ಹೋಲ್ಡ್ ಮಾಡ್ತೀವಿ ಅಥವಾ ಫಿಕ್ಸ್ ಮಾಡ್ತೀವಿ, ಅದನ್ನ ಫಲ್ಕ್ರಮ್ ಅಂತ ಕರಿತೀವಿ. ಜಸ್ಟ್ ಇಲ್ಲಿ ಕಸನ ತಳ್ಳೋದಕ್ಕೆ ಫೋರ್ಸ್ ನಾವು ಈ ಭಾಗದಲ್ಲಿ ಹಾಕ್ತಿವಿ, ಇದನ್ನ ಎಫರ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಕಸ ಹೊಡೆಯೋದು ಇಟ್ ಮೀನ್ಸ್ ಇಲ್ಲಿ ಏನು ಲೋಡು. ಸೊ ಇದನ್ನ ನಾವೇನಂತ ಹೇಳ್ತೀವಿ ದಿ ಹ್ಯೂಮನ್ ಫೋರ್ಸ್ ಆರ್ಮ್ ನ ನಾವು ಎಕ್ಸಾಂಪಲ್ಸ್ ಆಫ್ ದಿ ಥರ್ಡ್ ಆರ್ಡರ್ ಲಿವರ್ ಅಂತ ಹೇಳ್ತೀವಿ. ಸೊ ನೋಡ್ತಾ ಹೋದ್ರೆ ಫಲ್ಕ್ರಮ್ ಈ ಒಂದು ಎಂಡಲ್ ಇದೆ. ಸೊ ಜಸ್ಟ್ ಎಫರ್ಟ್ ಇಲ್ಲಿದೆ. ಸೊ ನೆಕ್ಸ್ಟ್ ಇಲ್ಲಿ ಲೋಡ್ ಇದೆ. ಸೊ ಇದನ್ನ ಥರ್ಡ್ ಆರ್ಡರ್ ಲಿವರ್ಗೆ ಎಕ್ಸಾಂಪಲ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಲ್ಲೂ ಒಂದು ಫೋರ್ಸೆಪ್ಸ್ ಇದೆ, ನಾವು ನೋಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಹೋಗಿದೆ, ಇಲ್ಲಿ ಫಲ್ಕ್ರಮ್. ಸೊ ಇಲ್ಲಿದೆ, ಇಲ್ಲಿ ಫಿಕ್ಸ್ ಮಾಡ್ತಕ್ಕಂಥ ಪಾಯಿಂಟ್ ಏನಂತ ಹೇಳ್ತೀವಿ ಫಲ್ಕ್ರಮ್ ಅಂತ ಕರಿತೀವಿ. ಸೊ ಜಸ್ಟ್ ನಾವು ಇಲ್ಲಿ ಎಫರ್ಟ್ ನ ಅಪ್ಲೈ ಮಾಡ್ತಾ ಇದೀವಿ. ಸೊ ಇದನ್ನ ಎಫರ್ಟ್ ಅಂತ ಕರಿತೀವಿ. ಜಸ್ಟ್ ಇಲ್ಲಿ ಲೋಡು. ಸೊ ಇದೇ ತರ ಎಲ್ಲದನ್ನು ನೀವು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಫಿಶಿಂಗ್ ರಾಡು. ಸೊ ಫಿಶ್ ಅಂದ್ರೆ ಮೀನ್ ಇಡ್ತಕ್ಕಂಥ ಗಾಣ ಆಗ್ತಕ್ಕಂಥದ್ನು ಕೂಡ ನಾವಿಲ್ಲಿ ಎಕ್ಸಾಂಪಲ್ಸ್ ಆಫ್ ಥರ್ಡ್ ಆರ್ಡರ್ ಲಿವರ್ ಅಂತ ಹೇಳ್ತೀವಿ. ಸೊ ಜಸ್ಟ್ ನಾವಿಲ್ಲಿ ಫಲ್ಕ್ರಮ್, ಸೊ ಜಸ್ಟ್ ಇನ್ನ ಹೋಲ್ಡ್ ಮಾಡಿ ಇಡ್ತಿದೀವಿ. ಸೊ ಎಫರ್ಟ್ ನ ಇಲ್ಲಿ ಅಪ್ಲೈ ಮಾಡ್ತಾ ಇದೀವಿ. ಸೊ ಮೀನ್ ಸಿಕ್ಕಿದೆ ಅಂದ್ರೆ ಅದನ್ನ ನಾವಿಲ್ಲಿ ಏನಂತ ಹೇಳ್ತೀವಿ ಲೋಡ್ ಅಂತ ಹೇಳ್ತೀವಿ. ಇದಿಷ್ಟು ನಾವು ಥರ್ಡ್ ಆರ್ಡರ್ ಲಿವರ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಥ್ಯಾಂಕ್ ಯು.